ಅದರ ಅವರೇ ಸೇರಿ 24 ಲಕ್ಷ ಕೋಟಿ ತೆರಿಗೆ ಕಟ್ಟುವಂಥದ್ದು, 2.8 ಕೋಟಿ ಜನ. ಒಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಮಾತ್ರ 7.5 ಕೋಟಿ ಜನ ಇರ್ತಾರೆ. ಈಗ ನಾವು 12, ನೀವು ಕಳೆದ ವರ್ಷನೂ ಅದೇನು ತುಂಬಾ ಮೇಜರ್ ಚೇಂಜ್ ಆಗಿರಲ್ಲ. ನಾವೀಗ 12.25 ಲಕ್ಷ ರಿಬೇಟ್ ತಗೊಂಡಿದ್ದು ಸಂತೋಷ ಖಂಡಿತ ಇದೆ. ಆಸೆ ಪಡೋದು ಕರೆಕ್ಟ್ ಆಗಿದೆ. ದಿಲ್ ಮಾಂಗೆ ಮೋರ್, ನಮಗೂ ಅನುಕೂಲ ಆಗ್ಲಿ, ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋಂಥ ತಪ್ಪಲ್ಲ. ಆದ್ರೆ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ನಾನು ಯೋಚನೆ ಮಾಡುವಾಗ್ಲೂ ಸಹ ಹಣ ಎಲ್ಲಿಂದ ಬರಬೇಕು? ಕಟ್ತಿರೋದೇ 2.8 ಕೋಟಿ ಜನ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಹಂಗಾಗಿ ನನಗೆ ಇದರಲ್ಲಿ ಏನಂದ್ರೆ, ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಒಂದಷ್ಟು ಜಾಸ್ತಿ ಮಾಡ್ಬೋದು ಬಿಟ್ರೆ, ನಾನು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ತುಂಬಾ ಈ ಸರಿ ಏನೋ ಮಾಡ್ತಾರೆ ಅಂತ ನನಗಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ದುಡ್ಡು ಬರುವ ಮೇಜರ್ ಸೋರ್ಸ್ ಕಡಿಮೆ ಆಗ್ಬಿಡುತ್ತೆ ಅವಾಗ. ಆದ್ರೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಇದನ್ನ ನಮ್ಮ ಅಟ್ಲೀಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು. ಅಲ್ಲ, GST ಕೌನ್ಸಿಲ್ ವಿಚಾರದಲ್ಲಿ ನಾಳೆ ಅನೌನ್ಸ್ ಮಾಡಬಹುದು. ಅದಕ್ಕೊಂದಷ್ಟು ರಿಫಾರ್ಮ್ಸ್ ತಂದು ಅದು ಕರೆಕ್ಟ್ ಆಗಿದೆ. ಸ್ಲ್ಯಾಬ್ ನ ಇನ್ನಷ್ಟು ಕರೆಕ್ಟ್ ಆಗಿ ಮಾಡಿ, ಇನ್ನಷ್ಟು ಕಡಿಮೆ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೆ ಅದರಲ್ಲಿ, ಯಾಕೆಂದ್ರೆ ನಾವು ಯಾವಾಗ್ಲೂ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಮಾತಾಡುವಾಗ ಜನರಲ್ ನಾವು ಮಾತಾಡೋದೇನಂದ್ರೆ, ತುಂಬಾ ಈಗ ಬಡವನು ಒಂದು ಕಡ್ಡಿ ಪಟ್ಟಣಕ್ಕೆ ಅಷ್ಟೇ ಕೊಡ್ತಾನೆ, ಸೌಕರ್ಯನೂ ಅಷ್ಟೇ ಕೊಡ್ತಾನೆ GST ವಿಚಾರಕ್ಕೆ ಬಂದಾಗ. ಆದ್ರೆ ಏನಾದ್ರೂ ಅದನ್ನ ಎಕ್ಸೆಂಪ್ಟ್ ಮಾಡಿದ್ರೆ ಮಾತ್ರ ಅವಾಗ ಇಬ್ರಿಗೂ ಎಕ್ಸೆಂಪ್ಟ್ ಆಗಿರುತ್ತೆ ಅದು. ಸೊ ಹಂಗಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಇನ್ನಷ್ಟು ಅದರಲ್ಲಿ ನಾವು ರಿಫಾರ್ಮ್ಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ, ಆಮೇಲೆ GST ಕೌನ್ಸಿಲ್ ಅಲ್ಲಿ ಅದರ ಡಿಸಿಷನ್ ತಗೊಳ್ಳಿ ಅಂತ ಆಶಿಸ್ತೀನಿ. ಫೈನ್. ಇನ್ನೊಂದು ಕಡೆಗೆ ನಾನು ಶ್ರೀಧರ್ ಅವರು ಮಾತಾಡ್ಸ್ಬಿಡ್ತೀನಿ. ಶ್ರೀಧರ್ ಅವರು, ಇದೀಗ ಆಮದು ಸುಂಕ ಇದೆಯಲ್ಲ, 6% ಇದೆ ಚಿನ್ನದ್ದು, ಅದು 4% ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. 4% ಮಾಡಬಹುದೇನೋ ಅಂತ ಹೇಳಿ. ಕತ್ತರಿಸಿದ ಪಾಲಿಷ್ ಮಾಡಿದ ವಜ್ರಗಳಿಗೆ 5% ಇದೆ ಸದ್ಯಕ್ಕೆ ಆಮದು ಸುಂಕ, ಇಂಪೋರ್ಟ್ ಡ್ಯೂಟಿ. 5% ಇರ್ತಕ್ಕಂಥ ಇಂಪೋರ್ಟ್ ಡ್ಯೂಟಿಯನ್ನು 2.5% ಮಾಡಿಬಿಡ್ತಾರೆ ಅಂತ ಇದೆ. ಸದ್ಯಕ್ಕೆ 3% GST ಇರೋದು ಆಭರಣಗಳ ಮೇಲೆ. ಇದನ್ನು 1 ಅಥವಾ 1.25%, 1 ಅಥವಾ 1.25% ಇಳಿಸಬಹುದು ನಿರೀಕ್ಷೆ ಇದೆ. ಹೀಗಾದಾಗ ನೀವೊಬ್ಬರು ಇನ್ವೆಸ್ಟರ್ ಆಗಿ ಇದನ್ನು ಯೋಚನೆ ಮಾಡಬೇಡಿ. ನೀವೇನು ಗೋಲ್ಡ್ ಮೇಲೆ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು kg ಬೆಳ್ಳಿ ತೊಗೊಂಡಿಟ್ಕೊಂಡ್ರೆ ಅದರ ಮೇಲೆ ಯೋಚನೆ ಮಾಡಬೇಡಿ. ನಿಮ್ಮ ಅಂಗಡಿಗೆ ಬರ್ತಾರಲ್ಲ ಗ್ರಾಹಕರು, ಅವ್ರ ಪರ್ಸೆಪ್ಷನ್ ಯೋಚನೆ ಮಾಡಿ ಮಾತಾಡಿ. ಇದು ಒಳ್ಳೆ ಬೆಳವಣಿಗೆ ಆಗಲ್ವಾ, ವ್ಯಾಪಾರ ಜಾಸ್ತಿ ಆಗಲ್ವಾ ಅಂತ. ಇದ್ರ ಬಗ್ಗೆ ನಾವು ಸುಮಾರು ಹೋರಾಟ ಮಾಡಿದ್ದೇವೆ ಕೆಲವು ವರ್ಷಗಳ ಹಿಂದ್ಗಡೆ. ಇವರು 1% ಮುಂಚೆ ಮಾಡಿದ್ರು. ಆದ್ರೆ ನಂತರ ಒಂದು ಸ್ವಲ್ಪ ದಿವಸ, 1 ವರ್ಷ 2 ವರ್ಷ ಆದ್ಮೇಲೆ ಮತ್ತು ಯಥಾಸ್ಥಿತಿ 3% ತಂದು ಇಟ್ಟಿದ್ದಾರೆ. ಇವ್ರೇನು ಬರೇ ಎಳೆಯುವಂತ ಕೆಲ್ಸಾನ ಆಗತ್ತೆ ವಿನಃ ಗ್ರಾಹಕರಿಗೆ ಇದೊಂದು GST 1.5% ಆದ್ರೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಎಲ್ಲಾರು ವೈಟ್ ನಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗತ್ತೆ. ಇವ್ರು 3% ಮಾಡಿದ್ರೆ ಇವ್ರು ಚಾಪಿ ಕೆಳಗಡೆ ಹೋದ್ರೆ ಇವ್ರು ರಂಗೋಲಿ ಕೆಳಗಡೆ ಹೋಗ್ತಾರೆ ಗ್ರಾಹಕರು. ಹೀಗಾಗಿ ಎಷ್ಟು GST ಕಡಿಮೆ ಮಾಡ್ತೇವೋ ಅಷ್ಟು ಅನುಕೂಲ ಆಗತ್ತೆ. ಬಟ್ ಇದು 3% ಗ್ರಾಹಕರಿಗೆ ತುಂಬಾ ಒಂದು ದೊಡ್ಡ ನುಕ್ಸಾನ. ಯಾಕಂದ್ರೆ ಒಂದೇದ್ದು, ಗ್ರಾಹಕರಿಗೆ ಬಂಗಾರದ ಆಭರಣದ ರೇಟು ಗಗನಕ್ಕೇರಿದೆ. ಎರಡನೇದ್ದು, ಬೆಳ್ಳಿ ರೇಟು ಗಗನಕ್ಕೇರಿದೆ. ನಂತರ ಮೇಕಿಂಗ್ ಚಾರ್ಜ್ ಕೊಡಬೇಕು, GSTನೂ ಕೊಡಬೇಕು. ಅಂದ್ರೆ ಇದು ತುಂಬಾನೇ ಬಹಳ ಸಮಸ್ಯೆ ಗ್ರಾಹಕರಿಗೆ ಆಗುತ್ತೆ. 1.5%, 1% ಅಂದ್ರೆ ಎಲ್ಲಾರು ಪ್ಯೂರ್ಲಿ ವೈಟ್ ನಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅಂದ್ರೆ ಎಲ್ಲಾ ಗ್ರಾಹಕರು 1% ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಕೇಶವ್ ಸರ್ಗೆ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿತ್ತು, ಕೇಳ್ಬಿಡ್ತೀನಿ ಕೇಶವ್ ಸರ್, ನಾನು ನಿಮ್ಮನ್ನೇ ಕೇಳ್ಬಿಡ್ತೀನಿ. ನೋಡಿ ಸರ್, ಈಗ ಈ ಗೋಲ್ಡ್ ವಿಚಾರದಲ್ಲಿ ಒಂದು ಜಿಜ್ಞಾಸೆ ಎಲ್ಲರೂ ಇದ್ದೀರಿ ಇದರಲ್ಲಿ, ನಾನು ಕ್ಲಿಯರ್ ಮಾಡಿಬಿಡಿ. ಇದು ಏನಂದರೆ, ಗೋಲ್ಡು ನೋಡಪ್ಪ, ನೀನು ಗಟ್ಟಿ ಚಿನ್ನ, ಅಪರಂಜಿ ಚಿನ್ನ ತಗೋ, ನಿನ್ನ ಕಷ್ಟ ಕಾಲಕ್ಕೆ ನೀನು ಎಷ್ಟಕ್ಕೆ ತೊಗೊಂಡಿರ್ತೀಯೋ ಅವತ್ತಿನ ಮಾರ್ಕೆಟ್ ರೇಟ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀನು ಮಾರಬಹುದು ಅಂತಾರೆ. ಭಾಗ 1. ಈಗ ಚಿನ್ನ ಯಾವತ್ತೋ ಒಂದು 10,000 ರೂಪಾಯಿಗೆ 1 ಗ್ರಾಮ್ ನಾವು ತೊಗೊಂಡಿದ್ವಿ ಅಪರಂಜಿ ಚಿನ್ನ ಅಂತ ಹೇಳಿದ್ರೆ, ಇವತ್ತಿಗದು 15,000 ರೂಪಾಯಿ ಆದರೆ 5,000 ರೂಪಾಯಿಗೆ ಲಾಭ ಬರುತ್ತೆ ಅಂತೇಳಿ. ಬಟ್ ಚಿನ್ನವನ್ನು ಆಪತ್ಕಾಲಿಕ ನೆಂಟ ಅಂತ ಕೂಡ ಕರೀತಾರೆ, ಆಪತ್ಕಾಲದ ಧನ ಅಂತ ಕೂಡ ಕರೀತಾರೆ. ಈ ಅಪರಂಜಿ ಚಿನ್ನನ ನಾವು ಒತ್ತೆ ಇಡ್ತೀವಿ ಅಂತ ಹೋದಾಗ ಅದನ್ನು ತಗೊಳ್ಳಲ್ಲ. ಆಭರಣ ಚಿನ್ನ ಇದ್ದರೆ ತಗೋತಾರೆ, ಅಪರಂಜಿ ಚಿನ್ನ ಆದರೆ ಗಿರ್ವಿ ಇಡ್ಸ್ಕೊಳ್ಳಲ್ಲ ಅಂತ ಮಾಡ್ತಾರಲ್ಲ. ಈ ಸಮಸ್ಯೆಗಳು ಯಾಕೆ? ಇದರಲ್ಲಿ ವೇಸ್ಟೇಜು ಆಗಬೇಕು, ಇದರಲ್ಲಿ ಮೇಕಿಂಗ್ ಚಾರ್ಜ್ ಆಗಬೇಕು, ಚಿನ್ನ ರೊಟೇಟ್ ಆಗಬೇಕು, ಒಂದಷ್ಟು ಜನ ಕೆಲಸ ಸಿಗಬೇಕಲ್ಲಿ, ಆಭರಣದ ಮಾರುಕಟ್ಟೆ ಬೆಳಿಬೇಕು. ಈ ಕಾರಣಗಳನ್ನು ಇನ್ ಜನರಲ್ ಮುಂದಿಡ್ತಾರೆ. ಈಗ ಕೊಂಡುಕೊಳ್ಳುವವನು 24 ಕ್ಯಾರೆಟ್ ಹೋಗಬೇಕಾ ಸರ್, ಇಲ್ಲ ಆಭರಣ ಚಿನ್ನಕ್ಕೆ ಹೋಗಬೇಕಾ ಅಂತ ಅನ್ನೋದೊಂದು ಪಾಯಿಂಟ್. ಇಲ್ಲ, ಯಾವಾಗಲೂ ನಾವು ಅದು ಯಾವ್ದು ಕಾರಣಕ್ಕಾಗಿ ನಾನು ಬಂಗಾರವನ್ನ ಪರ್ಚೇಸ್ ಮಾಡ್ತಿದ್ದೀನಿ, ಇವತ್ತು ನನ್ನ ಕನ್ಸಂಪ್ಷನ್ ಇದೆ ಅದು ಅಂತಂದ್ರೆ, ಇವತ್ತು ನಾವು ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ, ಈಗೇನೋ ಒಂದು ಮದ್ವೆ ಕಾರ್ಯ ಇದೆ ಅಥವಾ ಇವೆಲ್ಲ ಇವತ್ತು ಹಾಕೋಬೇಕು ನಾನು ಅನ್ನೋ ಕಾರಣಕ್ಕಿದ್ರೆ, ಆವಾಗ ನಾವು ಯಾವಾಗ್ಲೂ ಆಭರಣಕ್ಕೆ ಹೋಗ್ಬೇಕು, ಆವಾಗ ಆಭರಣನ ಕೊಂಡ್ಕೋಬೇಕು. ಇದು ನಾನಿಲ್ಲ 5 ವರ್ಷದ ನಂತರ ನಾನು ಆಭರಣ ಮಾಡಿಸ್ತಿದ್ದೀನಿ ಇದು ಅನ್ನುವಾಗ, ದೆನ್ ಡೆಫಿನೆಟ್ಲಿ ನಾನು ಕಾಯಿನ್ಸ್ ಸಿಗುತ್ತೆ, ನಮಗೆ ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ, ಅವಕ್ಕೆ ಹೋಗುವಂಥದ್ದು ಆಲ್ವೇಸ್ ಸೇಫ್. ಗೋಲ್ಡ್ ಬಿಸ್ಕೆಟ್ ಅಂತ ಏನ್ ಮಾತಾಡ್ತಾ ಇದ್ವಿ ನಾವು, ಅಥವಾ ಗೋಲ್ಡ್ ಕಾಯಿನ್ಸ್ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳುವಂಥದ್ದು ಬೆಟರ್. ಇಲ್ಲ ಅಂದ್ರೆ ಈ ನೀವು
ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದಿರಿ. ಯಾವಾಗ್ಲೂ ನಮ್ಗೆ ನಾವು ಯಾವಾಗ ಜವೆಲ್ರಿನ ತಗೊಳ್ತೀವಿ, ಜವೆಲ್ರಿನ ಪ್ಲೇಸ್ ಮಾಡ್ತೀವಿ, ಜವೆಲ್ರಿ ಯಾವಾಗ್ಲೂ ವೇಸ್ಟೇಜು ಮತ್ತೆ ಕಳೀತಾರೆ, ಮತ್ತೆ ಅದಕ್ಕೆ ನಮ್ಗೆ ತುಂಬಾನು ಲಾಸ್ ಆಗುತ್ತೆ. ಮೇಕಿಂಗು ವೇಸ್ಟೇಜ್ ಎರಡಕ್ಕೂ ಕೊನೆಗೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಆಲ್ವೇಸ್ ಐಡಿಯಲ್ ಯಾವ ಕಾರಣಕ್ಕಾಗಿ ನಾನು ಅದನ್ನ ತಗೊಳ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ಕೊಂಡು, ಸದ್ಯದ ಅನುಭವದ ಸ್ಥಿತಿ ಇದ್ರೆ ಲೆಟ್ ದೆಮ್ ಗೋ ಫಾರ್ ಆಭರಣಗಳು ಯಾವ ಕಾರಣಕ್ಕಾಗಿ ತಗೋತಾ ಇದೀವಿ ಅಂತ. ಮುಂದಕ್ಕೆ ಅದು ಯೋಚನೆ ಮಾಡೋದಾದ್ರೆ ದೆನ್ ಈ ತರ ಪ್ರಿಫರ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ. ಅವಾಗ್ಲೇ ನಾನು ಹೇಳಿದ್ದು, ಆ ಸ್ನೇಹಿತರು ಹೇಳಿದ್ದು ಒಪ್ತೀನಿ. ಇದು ಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ನಮ್ಗೆ ಇದನ್ನು ಇರುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಸೇರ್ಕೊಳ್ಳುತ್ತೆ. ಆದ್ರೆ ಕೂಡ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಇವಾಗ ವರ್ಲ್ಡ್ ಅಲ್ಲಿ ನಮ್ದು ಒನ್ ಆಫ್ ದಿ ಇದರಲ್ಲಿ ಏನು ಕಂಟ್ರೀಸ್ ಅಲ್ಲಿ ನಾವು ಕಾಂಪಿಟೇಟಿವ್ ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಬಿಟ್ಟಿದೀವಿ ಈಗಾಗಲೇ. ಸೊ ಹಾಗಾಗಿ ತುಂಬಾ ಮಾರ್ಜಿನಲ್ ಎಕ್ಸ್ಪೆಕ್ಟ್ ಮಾಡಕ್ ಆಗತ್ತೆ ಅವುಗಳಲ್ಲಿ ಅನ್ನುವಂಥದ್ದು ನನ್ನ ಮಾತು. ಶ್ರೀಧರ್ ಸರ್, ನೀವು ಸಿಕ್ಕಿದ್ದೀರಿ, ಒಂದು ಮಾತು ಕೇಳಿಬಿಡ್ತೀನಿ. ಈಗೇನಾಗಿದೆ, ಈ 916 ಈ ಚಿನ್ನ ಅಥವಾ ದುಬೈ ಚಿನ್ನ, ಭಾರತ ಚಿನ್ನ ಅಂತ ಬಂದಾಗ ಜನಗಳೆಲ್ಲ ಒಂದು ಕಲ್ಪನೆ ಇದೆ ಇದರಲ್ಲಿ. ದುಬೈ ಚಿನ್ನ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ, ಭಾರತ ಚಿನ್ನಕ್ಕಿಂತ ದುಬೈ ಚಿನ್ನ ತುಂಬ ಶ್ರೇಷ್ಠ ಅದು.